ಚುನಾವಣಾ ಬಾಂಡ್ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ನೇತೃತ್ವದ ಪೀಠ ಈ ತೀರ್ಪನ್ನ ನೀಡಿದೆ. ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನ ನೀಡಿದೆ. ಚುನಾವಣಾ ಬಾಂಡ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆ. ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಅಸಾಧ್ಯ ಅನ್ನುವಂಥ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ನ್ಯಾಯಮೂರ್ತಿ ಚಂದ್ರಚೂಡ ಅವರ ನೇತೃತ್ವದ ಪೀಠ ಮಹತ್ವದ ತೀರ್ಪನ್ನ ಈಗ ನೀಡಿದ್ದಾರೆ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಚುನಾವಣಾ ಬಾಂಡ್ ಅನ್ನುವಂಥದ್ದನ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ನೇತೃತ್ವದ ಪೀಠ ಈ ತೀರ್ಪನ್ನ ನೀಡಿದೆ. ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನ ನೀಡಿದೆ. ಚುನಾವಣಾ ಬಾಂಡ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಈಗ ಹಾಗಿದ್ದಾಗ ಬಾಂಡ್ಗಳಿಗೆ ಏನ್ ಮಾಡ್ತಾರೆ ಇನ್ಮೇಲೆ? ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಸಾಧ್ಯವಿಲ್ಲ. ಎಕ್ಸಾಕ್ಟ್ಲಿ, ಕಪ್ಪು ಹಣ ನಿಗ್ರಹ ಸಾಧ್ಯ ಇಲ್ಲ. ಕಾರಣ ಚುನಾವಣಾ ಬಾಂಡ್ ಅನ್ನ ಕೊಡ್ತಾರೆ, ಅದಾದ ನಂತರ ಅವ್ರ ಪಾಡಿಗೆ ಅವರು ಖರ್ಚನ್ನ ಮಾಡ್ತಾ ಇರ್ತಾರೆ. ಲೆಕ್ಕಗಳು ಬೇರೆ ಇರುತ್ತೆ, ಕೊಡುವಂಥದ್ದು ಬೇರೆ ಇರುತ್ತೆ. ಈಗ ಅದರ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಇದಾಗಿದೆ. ಈಗ ಸುಪ್ರೀಂ ಕೋರ್ಟ್ನ ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಈ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನ ನೀಡಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. SBIಗೆ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ವೆಬ್ಸೈಟ್ನಲ್ಲಿ ಮಾಹಿತಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಿದೆ. ಈ ಬಾಂಡ್ಗಳನ್ನು ನೀಡುವುದನ್ನ ಬ್ಯಾಂಕ್ಗಳು ನಿಲ್ಲಿಸಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ನೀಡಿದೆ. ಈ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ಬಾಂಡ್ಗಳ ಬಗ್ಗೆ ಏನ್ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದಲ್ಲಿ ಏನ್ ಪ್ರಮುಖವಾಗಿ ಉಲ್ಲೇಖಗಳಿದೆ? ಅರುಣ್ ನೋಡಿ, ಎಲೆಕ್ಟ್ರೋಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ವಿಚಾರಣೆ ನಡೆಸಿ ಇವತ್ತು ಮಹತ್ವದಂತ ಆದೇಶವನ್ನ ಕೂಡ ಕೊಟ್ಟಿದೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಅಬ್ಸರ್ವ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ ಎಲೆಕ್ಟ್ರೋಲ್ ಬಾಂಡ್ ವ್ಯವಸ್ಥೆ ಏನಿದೆ, ಇದು ಒಂದ್ ರೀತಿ ಅನಾಮಧೇಯ ಹಣಕಾಸು ವ್ಯವಹಾರ ರೀತಿಯಲ್ಲಿರುವಂತದ್ದು. ರಾಜಕೀಯ ಪಕ್ಷವೊಂದಕ್ಕೆ ಹಣ ಯಾರು ಕೊಟ್ರು, ಹೇಗ್ ಕೊಟ್ರು, ಅವರ ಹಣದ ಮೂಲ ಏನು ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಮಾಹಿತಿಗಳಿರಲ್ಲ. ಮತ್ತೆ ಹೀಗೆ ರಾಜಕೀಯ ಪಕ್ಷಗಳಿಗೆ ಬಂದಿರುವಂತ ಹಣವನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರಗಳು ಕೂಡ ಇರಲ್ಲ. ಈ ರೀತಿಯಾದಂತ ವ್ಯವಹಾರಗಳಿಂದ ಅಕ್ರಮ ಆಗುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಇದನ್ನ ಯಾಕೆ ನೀವು ಮಾಹಿತಿ ಹಕ್ಕುವ ಕಾಯ್ದೆಯ ಅಡಿಯಲ್ಲಿ ತೆಗೆದುಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಿಸುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಒಂದು ರಾಜಕೀಯ ಪಕ್ಷ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರುತ್ತೆ. ಹೀಗಾಗಿ ಆ ರಾಜಕೀಯ ಪಕ್ಷಕ್ಕೆ ಬರುವಂತ ಹಣದ ಮೂಲ ಯಾವುದು ಅನ್ನುವಂಥದ್ದು ತಿಳಿದುಕೊಳ್ಳುವಂತ ಅಧಿಕಾರ ಎಲ್ಲರಿಗೂ ಕೂಡ ಇರುತ್ತೆ. ಈಗ ಈ ಎಲೆಕ್ಟ್ರೋಲ್ ಬಾಂಡ್ ವಿಚಾರ ಏನಿದೆ, ಇದು ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲೂ ಕೂಡ ಬರೋದಿಲ್ಲ. ಇದು ಯಾವ ರೀತಿ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ನಿರ್ದೇಶನಗಳನ್ನ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ರವಾನಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಈವರೆಗೂ ಕೂಡ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ಪ್ರಮಾಣದ ಬಾಂಡ್ಗಳನ್ನ ವಿತರಿಸಿದೆ ಅನ್ನುವಂತ ಮಾಹಿತಿಯನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ಗೆ ಮಾರ್ಚ್ 6ರ ಒಳಗೆ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಮಾಹಿತಿಯನ್ನ ಆಧರಿಸಿ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಈವರೆಗೂ ಎಷ್ಟೆಷ್ಟು ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಹಣ ಬಂದಿದೆ ಅನ್ನುವಂಥದ್ದನ್ನ ಕೂಡ ಪ್ರಕಟಿಸಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಇದು ಅತಿ ಮುಖ್ಯವಾಗಿ ಕಂಪನಿಗಳು ಈಗ ಹಣವನ್ನ ಪಕ್ಷಗಳಿಗೆ ಕೊಡುವಂತ ಸಂದರ್ಭದಲ್ಲಿ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇದರಲ್ಲಿ ಹೇಳ್ತಾ ಇರಲಿಲ್ಲ. ಹಾಗಾಗಿ ಅದು ಮುಖ್ಯವಾಗಿ ಇದರಲ್ಲಿ ಗುರುತರವಾಗಿ ಆರೋಪಕ್ಕೆ ಗುರಿಯಾಗಿತ್ತಲ್ವಾ? ಹೌದು ಅರುಣ್, ಖಂಡಿತವಾಗ್ಲು ಯಾರು ಈ ಹಣವನ್ನ ರಾಜಕೀಯ ಪಕ್ಷಗಳಿಗೆ ಡೊನೇಟ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಇರ್ತಿರ್ಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕಂಪನಿ ಯಾರೇ ಆಗಿರ್ಬೋದು, ಅವರು ರಾಜಕೀಯ ಪಕ್ಷ ಒಂದಕ್ಕೆ ಏನು ದೇಣಿಗೆಯನ್ನ ಕೊಡ್ಬೇಕಾದಂತ ಸಂದರ್ಭದಲ್ಲಿ SBI ಬ್ಯಾಂಕ್ ಮುಖಾಂತರ ದೇಣಿಗೆಯನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳದೆ ನೇರವಾಗಿ ಪಕ್ಷಕ್ಕೆ ದೊಡ್ಡ ಪ್ರಮಾಣದ ದೇಣಿಗೆಯನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಹೀಗಾಗಿ ಇದು ಒಂದ್ ರೀತಿ ಅಕ್ರಮಕ್ಕೆ ಅನುಮತಿಯನ್ನ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೂಡ ಆಗಿರುವಂತದ್ದು. ಈ ರೀತಿಯಾದಂತ ಸ್ಕೀಮ್ಗಳಿಂದ ಯಾವುದೇ ರೀತಿಯಾದಂತ ಕಪ್ಪು ಹಣ ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ.
ಜೊತೆಗೆ ಯಾವುದೇ ಮಾಹಿತಿ ಇಲ್ಲದೆ ಹಣಕಾಸು ವರ್ಗಾವಣೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಇತಿಮಿತಿಯಲ್ಲಿ ಖರ್ಚು ಅಥವಾ ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಯಾವುದೇ ರೀತಿಯಂತಹ ನಿಯಮಗಳು ಇಲ್ಲದಂತಾಗುತ್ತೆ. ಹೀಗಾಗಿ ರಾಜಕೀಯ ಪಕ್ಷಗಳಿಗೂ ಕೂಡ ಹಣಕಾಸಿನ ಟ್ರಾನ್ಸ್ಪರೆನ್ಸಿಯನ್ನ ಇಟ್ಕೋಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಎಲೆಕ್ಟ್ರೋಲ್ ಬಾಂಡ್ ನಿಯಮ ಮೀರಿ ವರ್ತಿಸುವಂತ ಕಾಣಿಸ್ತಾ ಇದೆ. ಹೀಗಾಗಿ ಇದು ಸೂಕ್ತವಾದಂತಹ ಕ್ರಮ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. 2018ರಲ್ಲಿ ಇದನ್ನ ತಂದಿರ್ತಾರೆ. ಈ ಬಾಂಡ್ ಮೂಲಕವಾಗಿ ನೀವು ಹಣವನ್ನು ರಾಜಕೀಯ ಪಕ್ಷಗಳಿಗೆ ಕೊಡಬಹುದು ಅಂತ ಹೇಳಿ ಕಂಪನಿಗಳು, ಬಟ್ ಅವುಗಳ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇರೋದಿಲ್ಲ. ಇದನ್ನ ಹೇಗೆ ತಡೆ ಆಗುತ್ತೆ? ಇದು ಯಾರು ದುಡ್ಡು ಕೊಟ್ಟರು ಏನು ಅಂತೇಳಿ ಗೊತ್ತಾಗೋದಿಲ್ಲ. ಅದು ಪಾರದರ್ಶಕವಾಗಿರೋದಿಲ್ಲ ಅನ್ನುವಂಥದ್ದು ಬಹುದೊಡ್ಡದಾಗಿ ಗುರುತರವಾದಂಥ ಆರೋಪ ಇತ್ತು. ಯಾರು ಬೇಕಿದ್ರೂ ಬಾಂಡನ್ನು ತಗೊಳ್ಬಹುದು, ದುಡ್ಡನ್ನು ಕೊಡಬಹುದು. ಅವರೇ ಇನ್ನೊಂದು ಕಂಪ್ನಿ ಹೆಸರಿನಲ್ಲೇ ಬಾಂಡ್ ತೊಗೊಂಡ್ಬಿಟ್ಟು ಕೊಡಬಹುದಲ್ವ ಅವ್ರದೇ ದುಡ್ಡನ್ನು. ಇದು ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡ್ಕೊಳ್ಳುವಂಥ ಸುಲಭವಾಗಿರುವಂಥ ದಾರಿ. ಹಾಗಾಗಿ ಇದರಲ್ಲಿ ಪಾರದರ್ಶಕತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು ಇದರಲ್ಲಿ ಆರೋಪ. ಸೊ ಈಗ ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದ್ದಾರೆ. ರಾಜಕೀಯ ಪಕ್ಷಗಳೂ ಕೂಡ ಪಾರದರ್ಶಕವಾಗಿರುವಂಥ ವ್ಯವಹಾರವನ್ನು ಮಾಡಬೇಕು. ದೇಣಿಗೆ ಯಾರು ಕೊಟ್ಟರು, ಯಾರ ಹೆಸರು ಕೊಟ್ಟರು, ಎಷ್ಟು ಕೊಟ್ಟರು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷವು ಕೂಡ ಈ ವಿಚಾರದಲ್ಲಿ ಬಹುದೊಡ್ಡದಾಗಿ ಮುಂಚೆಯಿಂದಲೂ ವಾದವನ್ನು ಮಾಡ್ತಾ ಇತ್ತು. ಯಾವಾಗ ಅಣ್ಣಾ ಹಜಾರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರ ಸಂದರ್ಭದಲ್ಲಿ, ಅದಾದ ನಂತರ 2018ರಲ್ಲಿ ಬಾಂಡನ್ನು ತಂದಾಗ ಬಹಳ 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 ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಇದು ಯಾಕೆ ತಂದರು ಇದನ್ನು ಅಂತ ಹೇಳಿ. ಯಾವುದೋ ಕಂಪನಿ ಹೆಸರಿನಲ್ಲಿ ಯಾರೋ ತಂದು ಬಾಂಡನ್ನು ತಗೊಂಡು ಅದನ್ನು ಆ ಪಕ್ಷಗಳಿಗೆ ದೇಣಿಗೆ ಆಗಿ ಕೊಟ್ಟರೆ ಅವರ ಹೆಸರನ್ನು ಹೇಳೋ ಆಗಿಲ್ವಂತೆ. ಅದು ಯಾಕೆ?